ತುಂಬ ಚೆನ್ನಾಗಿ ಬಂದಿದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾರು ಲೈಕೇ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ. ನಮಗೂ ಸಪೋರ್ಟ್ ಮಾಡಿ, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುರುವಾರ ವ್ಲಾಗು ಮತ್ತು ಶುಕ್ರವಾರ ವ್ಲಾಗು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಗುರುವಾರ ರಾಯರ ಫೋಟೋ ತಂದಾಗಿಂದ ಪೂಜೆನೇ ಮಾಡಿರಲಿಲ್ಲ, ಇವತ್ತು ಮಾಡ್ಕೊತಾ ಇದ್ದೀನಿ. ಇವತ್ತು ಫಸ್ಟ್ನೇ ದಿನ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಅನ್ನಿಸ್ತೈತೆ. ಎಲ್ಲರೂ ಎಲ್ಲ ಕಡೆನೂ ರಾಯರ ಫೋಟೋ ಎಲ್ಲರೂ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ನೋಡ್ತೀನಿ. ಆದರೆ ನನಗೂ ಒಂದೇ ಒಂದು ಆಸೆ ಇತ್ತು, ಮಂತ್ರಾಲಯಕ್ಕೆ ಹೋಗಲೇಬೇಕು. ಆದರೆ ಮಂತ್ರಾಲಯದಿಂದನೇ ನಾನು ರಾಯರ ಫೋಟೋ ತರಬೇಕು ಅಂತ ಆ ಆಸೆ ದೇವರು ನನಗೆ ತುಂಬಾ ಬೇಗನೆ ಈಡೇರಿಸ್ತು. 2 ತಿಂಗಳಿಗೆ ಮುಂಚೆ ಅಂದ್ಕೊಂಡೆ ನಾನು, ಆದರೆ ನಾನು ಬೇಗನೆ ಅಂದ್ಕೊಂಡೆ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡೆ. ಆದರೆ ಆದಷ್ಟು ಬೇಗನೆ ದೇವರು ನನಗೆ ದಾರಿ ಕೊಟ್ಟರು ಮಂತ್ರಾಲಯಕ್ಕೆ ಹೋಗೋಕ್ಕೆ. ಆಮೇಲೆ ಮಂತ್ರಾಲಯದಿಂದನೇ ನಾನು ಫೋಟೋ ತಂದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಆಸೆ ಎಲ್ಲ ಈಡೇರಿತು ಇವತ್ತು ನನಗೆ. ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕು. ಬೆಳಗ್ಗೆ ಮಕ್ಕಳಿಗೆ ದೋಸೆ ಚಟ್ನಿ ಮಾಡಿಕೊಟ್ಟಿದ್ದೆ, ಅದನ್ನು ತಿಂದ್ಬಿಟ್ಟು ಎತ್ಕೊಂಡು ಹೋದರು ಬಾಕ್ಸಿಗೆ. ಇವಾಗ ಸೊಪ್ಪು ಸಾರು ಅನ್ನ ಮಾಡೋಣ ಅಂತ ಎಲ್ಲ ಮಿಕ್ಸಿಂಗ್ ಸೊಪ್ಪು ಹಾಕಿ ತೊಳೆದ್ಬಿಟ್ಟು ಸಾರಿಗೆ ಒಂದು ಕಡೆ, ಅನ್ನಕ್ಕೆ ಒಂದು ಕಡೆ ಇಕ್ಕಿದ್ದೀನಿ. ಸೊಪ್ಪು ಸಾರು ಏನು ಶೇರಿಂಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಎಲ್ಲ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಸೊಪ್ಪು ಸಾರೆಲ್ಲ, ಅದಕ್ಕೆ ಇವತ್ತೇನು ಶೇರಿಂಗ್ ಮಾಡ್ಕೊಂಡಿಲ್ಲ. ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾರಿಗೆ ಇಕ್ಕಿದ್ದೀನಿ. ಸಾರಿಗೆ ಎಲ್ಲ ಬೇಳೆಕಾಳು ಎಲ್ಲ ಮಿಕ್ಸಿಂಗ್ ಹಾಕಿ ಇಕ್ಕಿದ್ದೀನಿ. ವಿಸಿಲ್ ಬಂದರೆ ಅದನ್ನು ಚೆನ್ನಾಗಿ ಮಸಿದ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಂಗ್ ಸೊಪ್ಪು ಸಾರು ಮಾತ್ರ. ಮುದ್ದೆಗೂ ಅಷ್ಟೇ, ಅನ್ನಕ್ಕೂ ಅಷ್ಟೇ. ಮುದ್ದೆ ಏನು ಮಧ್ಯಾಹ್ನ ಟೈಮು ಮಾಡಲ್ಲ, ರಾತ್ರಿ ಟೈಮ್ ಮಾತ್ರ ಮುದ್ದೆ ಬೇಕು ಅಂದರೆ ಮಾಡ್ಕೊತೀರಿ, ಇಲ್ಲ ಅಂದರೆ ಅನ್ನನೇ ತಿನ್ಕೊತೀರಿ. ಅಂದರೆ ಸೊಪ್ಪು ಸಾರಿಗೆ ಮುದ್ದೆ ಇದ್ರೂ ಚೆನ್ನಾಗಿರುತ್ತೆ. ಹಾಗೆ ಹೆಸ್ರು ಕಾಳೆಲ್ಲ ನೆನೆಸಿಕ್ಕಿದ್ದೆ ಅಲ್ಲ ಫ್ರೆಂಡ್ಸ್, ಮೊಳಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಹೆಸ್ರು ಕಾಳು ಮಾತ್ರ ಬೇಗನೆ ಮೊಳಕೆ ಬರುತ್ತೆ, ಆದರೆ ಕಡಲೆಕಾಳೆ ಸ್ವಲ್ಪ ಲೇಟು ಮೊಳಕೆ ಬರುತ್ತೆ. ಸ್ವಲ್ಪ ಬಂದಿದೆ, ಇನ್ನೂ ಫುಲ್ಲು ಬಂದಿಲ್ಲ. ಅದನ್ನು ಹಂಗೆ ಇಕ್ಬಿಟ್ಟು ಹೆಸ್ರು ಕಾಳು ಮಾತ್ರ ಫ್ರೀಝರಲ್ಲಿ ಇಕ್ಕಿದೆ. ತುಂಬಾ ಚೆನ್ನಾಗಿರುತ್ತೆ ಹೆಸ್ರು ಕಾಳು, ಅದನ್ನೆಲ್ಲ ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ, ಒಗ್ಗರಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿ ಎತ್ತಿಕ್ತಾ ಇದ್ದೀನಿ. ಕಡಲೆಕಾಳು ಸ್ವಲ್ಪ ಬಂದಿದೆ, ಅದನ್ನು ಹಂಗೆ ಎತ್ತಿಕ್ಕಿದೆ. ರಾತ್ರಿವರೆಗೂ ಹಂಗೆ ಇರಲಿ, ಮತ್ತು ರಾತ್ರಿಗೆ ಎತ್ತಿಕ್ಕೋಣ ಚೆನ್ನಾಗಿ ಮೊಳಕೆ ಬರಲಿ ಅಂತ. ಓಕೆ ಫ್ರೆಂಡ್ಸ್, ಇದು ಇವತ್ತು ಶುಕ್ರವಾರ ವ್ಲಾಗು. ನಾನು ಫಸ್ಟೇ ಹೇಳಿದ್ದೀನಿ ಮಿಕ್ಸ್ ಮಾಡಿ ಶುಕ್ರವಾರ ಗುರುವಾರ ವ್ಲಾಗು ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಂತ. ಶುಕ್ರವಾರ ವ್ಲಾಗಲ್ಲಿ ಇವತ್ತು ಶುಕ್ರವಾರ ಪುಳೋಗ್ರಿ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ಮಕ್ಕಳಿಗೆ. ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಅಲ್ಲಿ ಇಕ್ಕಿದ್ದೀನಿ. ಆಮೇಲೆ ದೊಡ್ಡವಳಿಗೆ ತಲೆ ಬಾಚನ ಅಂತ ಕೂತ್ಕೊಂಡೆ. ಚಿಕ್ಕವಳು ಸ್ನಾನ ಮಾಡಿಕೊಂಡು ಬಂದಳು. ಅವಳಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು, ಅವಳಿಗೆ ಬೆಲ್ಟು ಎಲ್ಲ ಹಾಕ್ಕೊಳಕ್ಕೆ ಬರಲ್ಲ, ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ತಲೆ ಬಾಚನ ದೊಡ್ಡವಳಿಗೆ ಅಂದರೆ ಇಲ್ಲ ನನಗೆ ಫಸ್ಟ್ ತಲೆ ಬಾಚಬೇಕು ಅಂತ ಚಿಕ್ಕವಳು ಹಠ ಮಾಡಿದ್ಲು. ಸರಿ, ಅವಳಿಗೆ ಟೈ ಬೆಲ್ಟು ಎಲ್ಲ ಹಾಕ್ಬಿಟ್ಟು, ಸರಿ ಫಸ್ಟ್ ನಿನಗೆ ಬಾಚಿಬಿಡ್ತೀನಿ ಬಾ ಅಂದ್ಲು. ಬಾ ಅಂದ್ಬಿಟ್ಟು ಅವಳಿಗೆ ಬಾಚ್ಬಿಟ್ಟು, ಚಿಕ್ಕವಳು ತುಂಬಾ ಹಠ ಮಾಡ್ತಾಳೆ, ಏನನ್ನ ಮಾಡಲಿ ನನಗೆ ಫಸ್ಟ್ ಮಾಡಬೇಕು, ನನಗೆ ಫಸ್ಟ್ ಮಾಡ್ಕೋಬೇಕು ಅಂತ. ಆಮೇಲೆ ದೊಡ್ಡವಳು ಬಾಕ್ಸ್ ಎಲ್ಲ ಲಂಚ್ ಬ್ಯಾಗಲ್ಲಿ ಎತ್ತಿಕ್ಕೊಳಕ್ಕೆ ಹೋದ್ಲು. ಎಲ್ಲ ಕೆಲಸನೂ ಮಾಡ್ಕೊತಾಳೆ ಪಾಪ ದೊಡ್ಡವಳು. ಚಿಕ್ಕವಳೇ ಸ್ವಲ್ಪ ಹಠ ಮಾಡ್ತಾಳೆ. ಅವಳೆಲ್ಲ ಲಂಚ್ ಬ್ಯಾಗಲ್ಲೆಲ್ಲ ಬಾಕ್ಸೆಲ್ಲ ಹಾಕಿಕ್ಕಿದ್ನಲ್ಲ, ವಾಟ್ರ್ ಬಾಟ್ಲು ಲಂಚ್ ಬ್ಯಾಗು ಅಲ್ಲಿ ಎಲ್ಲ ಎತ್ತಿಕೊಂಡ್ಲು ಬಾಕ್ಸ್ ಎಲ್ಲ. ಹಾಗೆ ಅವ್ರ ಅಪ್ಪಗೂ ಬಾಕ್ಸ್ಗೆ ಹಾಕಿದ್ದೆ, ಪಾಪ ಎಲ್ಲ ಎತ್ತಿಕ್ಕಕ್ಕೆ ಹೋದ್ಲು. ಆಮೇಲೆ ಇವಳಿಗೆಲ್ಲ ಬಾಚ್ಬಿಟ್ಟು ಮತ್ತೆ ದೊಡ್ಡವಳಿಗೆ ಬಾಚಕ್ಕೆ ಕೂತ್ಕೊಂಡೆ. ಇಬ್ರಿಗೂ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಇಬ್ರಿಗೂ 2 ಜಡೆ ಕಟ್ಟಬೇಕು, ತುಂಬಾ ಟೈಮ್ ಹಿಡಿಯುತ್ತೆ. ಬೆಳಗ್ಗೆನೇ ಎದ್ದೇಳಿದ್ರೂ ಎಷ್ಟು ಕೆಲಸ ಮಾಡಿದ್ರೂ ಆಗಲ್ಲ.
ಕೆಲಸ ಇದ್ದೇ ಇರುತ್ತೆ. ಇವಾಗ ಎಲ್ಲ ರೆಡಿ ಮಾಡಿಬಿಟ್ಟು ವ್ಯಾನ್ ಹತ್ಸೋಕ್ಕೆ ಹೋಗಬೇಕು. ಚಿಕ್ಕವಳು ಮಾತ್ರ ಹೋಗಲ್ಲ, ದೊಡ್ಡವಳು ಮಾತ್ರ ಹಂಗೆ ಹೋಗ್ತಾಳೆ, ನಾನೇ ಹೋಗ್ತೀನಿ ಅಂತಾಳೆ. ಆದರೆ ಚಿಕ್ಕವಳು ಮಾತ್ರ ನನ್ನ ಲಂಚ್ ಬ್ಯಾಗು ಎತ್ಕೊಂಡು ಬಂದು ಹತ್ಸು ಅಂತಾಳೆ. ಅವ್ರನ್ನೆಲ್ಲ ಹತ್ಸ್ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ದೋಸೆ ಚಟ್ನಿನೇ ತಿಂತಾಯಿದ್ದೀನಿ. ಹಾಗೆ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಬಕೆಟ್ಗೆ ಹಾಕಿಕ್ಕಿದ್ದೀನಿ. ದೋಸೆ ಎಲ್ಲ ತಿಂದ್ಬಿಟ್ಟು ಟಿಫನ್ ತಿಂದಿಲ್ಲ ಅಂದರೆ ಟೈಮ್ಗೂ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಾಗೆ ನಮ್ಮ ಯಜಮಾನ್ರು ತರಕಾರಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಕವರಲ್ಲೆಲ್ಲ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕಕ್ಕೆ ಹೋಗಿದ್ದೀನಿ. ಬೇಗನೆ ಒಣಗಾಕ್ಬಿಟ್ರೆ ಒಳ್ಳೆಯದು ಫ್ರೆಂಡ್ಸ್. ಬೆಳಗ್ಗೆನೇ, ಇಲ್ಲ ಅಂದರೆ ಮಳೆ ಅಂತೂ ಬೇಗನೆ ಬಂದುಬಿಡುತ್ತೆ. ಇವತ್ತು ಇವಾಗ ಮಳೆಗಾಲ ಬೇರೆ. ಹಾಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಇವಾಗ ಮಧ್ಯಾಹ್ನ ನಾನು ಅದೇ ಹೆಸ್ರು ಕಾಳು ಮೊಳಕೆ ಕಾಳನ್ನ ಸ್ಯಾಲೆಡ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ. ಬಾಯ್ ಬಾಯ್.